ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮೆಟೀರಿಯಲ್ಸ್ ಇಟ್ಕೊಳ್ಬಿಟ್ಟಿದ್ದೀರಿ ಸ್ಟಾರ್ಟಿಂಗಲ್ಲಿ ಅನ್ಕೋತಿದ್ದೀರಾ. ಫ್ರೆಂಡ್ಸ್ ನೋಡಿ, ಕೆಲವರಿಗೆ ಡೌಟ್ ಇರುತ್ತೆ ಅಲ್ವಾ, ಆ ಡೌಟಿಗೆ ನಾನು ಹೇಳ್ತಾ ಇರೋದು. ನೋಡಿ, ಜರಿ ಥ್ರೆಡ್ ಇದೆಲ್ಲ ನೋಡಿ, ಇದು ಲೈಟ್ ಪಿಂಕ್ ಶೇಡಲ್ಲಿದೆ. ಮತ್ತು ಇದು ಜಾಸ್ತಿ ಯೂಸ್ ಆಗುವಂಥದ್ದು ಗೋಲ್ಡಲ್ಲೂ ಅಷ್ಟೇ ಸ್ವಲ್ಪ ಶೇಡ್ ಚೇಂಜ್ ಇರೋವಂಥದ್ದು ಇರುತ್ತೆ. ನೋಡಿ, ಈ ರೀತಿ ಕಿರಣ್ ಜರಿ ಥ್ರೆಡ್ ಬರುತ್ತೆ. ಈ ಕ್ವಾಲಿಟಿ, ಈ ಕಂಪ್ನಿದು ತುಂಬ ಚೆನ್ನಾಗಿರುತ್ತೆ ಥ್ರೆಡ್ಡು. ನೀವು ಯಾರು ತೊಗೊಳ್ಳೋದಿದ್ರೆ ಇದನ್ನೇ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಾಪರು. ಇವರಲ್ಲೇ ಸ್ವಲ್ಪ ಡಾರ್ಕು ಲೈಟು ಈ ರೀತಿ ಇರುತ್ತೆ ಶೇಡ್ಸು. ಕಂಪಲ್ಸರಿ ನಮಗೆ ಬೇಕೇ ಬೇಕು ಅಂದರೆ ಇವು 3 ಕಲರ್ ಬೇಕೇ ಬೇಕು. ಗೋಲ್ಡು ಮತ್ತು ಸಿಲ್ವರು, ಕಾಪರು ಬೇಕಾಗುತ್ತೆ. ಮತ್ತು ಇದರಲ್ಲೂ ಅಷ್ಟೇ ಕಲರ್ಗಳಿರುತ್ತೆ. ನಾನು ಇರಲಿ ಅಂತೇಳಿ ಇದೊಂದು ಲೈಟ್ ಪಿಂಕ್ ಶೇಡಲ್ಲಿರೋದೊಂದು ತೊಗೊಬಂದಿದ್ದೆ. ನೋಡಿ, ಜರಿ ಥ್ರೆಡ್ ಬಗ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಇದು ಕಿರಣ್ ಜರಿ ಥ್ರೆಡನ್ನು ತೊಗೊಳ್ಳಿ. ನೆಕ್ಸ್ಟ್ ತೋರಿಸ್ತೀನಿ. ನೀವು ವರ್ಕ್ ಮಾಡುವಾಗ ವರ್ಕು ತುಂಬ ಚೆನ್ನಾಗಿ ಫಿನಿಶಿಂಗ್ ಆಗಿ ಬರಬೇಕು ಅಂದರೆ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟ್ ವರ್ಕ್ ಮಾಡ್ತಿರ್ತೀರಲ್ವ, ಆಗ ನೋಡಿ ಈ ಥರ ಕ್ಲಾತ್ ತೊಗೊಳ್ಳಿ. ಇದು ಕಾಟನ್ ಕ್ಲಾತ್ ಇರುತ್ತೆ. ಪಾಪ್ಲಿನ್ ಬಟ್ಟೆ ಅಂತ ಹೇಳ್ತಾರೆ ಇದಕ್ಕೆ, ಕಾಟನ್. ಇದು ಪಾಪ್ಲಿನ್ ಬಟ್ಟೆ ಕೊಡಿ ಅಂದರೆ ಶಾಪ್ಗಳಲ್ಲಿ ಕೊಡ್ತಾರೆ. ಕೇಳಿ ನೋಡಿ, ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನೀವು ವರ್ಕ್ ಮಾಡೋದ್ರಿಂದ ಫಿನಿಶಿಂಗ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೋಡಿ, ಗೊತ್ತಿಲ್ಲದವರು ನೋಡ್ಕೊಳ್ಳಿ, ಗೊತ್ತಿರೋರು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟು ಬೇರೆ ಬೇರೆ ಟಿಪ್ಸ್ ಹೇಳ್ತೀನಲ್ವ, ಅದರಲ್ಲೂ ನಿಮಗೂ ಯಾವುದಾದ್ರೂ ಯೂಸ್ ಆಗ್ಬೋದು. ಸ್ಕಿಪ್ ಮಾಡಿದೆ ಹಾಗೆ ನೋಡಿ. ಇನ್ನು ಮಾಮೂಲಿ ನಮಗೆ ಈ ಥರ ಮಾರ್ಕರ್ ಪೆನ್ಸಿಲ್ಗಳು ಸ್ಟಾರ್ಟಿಂಗಲ್ಲಿ ಬೇಕಾಗುತ್ತೆ. ಇನ್ನು ಕಟ್ಟರು ಬೇಕು. ಮತ್ತು ನೋಡಿ, ನೀವು ಸಿಲ್ಕ್ ಥ್ರೆಡ್ಡು ಯಾವ್ದು ಹಾಕ್ತೀರಾ ಅಂತ ಕೇಳಿದರು. ನೋಡಿ, ಸಿಲ್ಕ್ ಥ್ರೆಡ್ಡು ಇಲ್ಲಿ ನೋಡಿ, ನಾನು ನಿಮಗೆ ಗೊತ್ತಿದೆಯೋ ಇಲ್ವೋ, ಗೊತ್ತಿರೋರಿಗೆ ಗೊತ್ತಿರುತ್ತೆ, ಹೊಸಬ್ರಿಗೆ ಗೊತ್ತಿರಲ್ಲ. ನಾನು ಸ್ಯಾರಿ ಕುಚ್ಚು ಹಾಕ್ತೀನಿ. ಹಾಗಾಗಿ ನಾನು ಈ ರೀತಿ ಬಾಕ್ಸ್ ಕಟ್ಲೆ ತೊಗೊಬಂದು ಇಟ್ಕೊಳ್ತೀನಿ. ನೋಡಿ, ತೋರಿಸ್ತೀನಿ, ಒಂದು ನಿಮಿಷ. ನೋಡಿ, ಈ ರೀತಿ ಬಾಕ್ಸಲ್ಲಿ ತಂದುಬಿಡ್ತೀನಿ ನಾನು. ಇಲ್ಲಿ ಒಂದೇ ಕಂಪ್ನಿ ಅಂತ ಇರೋಲ್ಲ, ಯಾಕೆಂದರೆ ನಾವು ಮ್ಯಾಚಿಂಗ್ ಹುಡುಕ್ತಾ ಹೋದಾಗ ಕಂಪ್ನಿಲಿ ಮ್ಯಾಚಿಂಗ್ ಸಿಗೋದಿಲ್ಲ. ಯಾಕೆಂದರೆ ಆ ಕಂಪ್ನಿಲಿ ಆ ಕಲರ್ಗಳು ಸಿಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀನಿ ನೋಡಿ, ಕಂಪ್ನಿ ಯಾವುದಾದ್ರೂ ಸಿಕ್ಕಿಲ್ಲ ತರ್ತೀನಿ. ನೋಡಿ, ಈಗ ನನ್ನ ಹತ್ರ ಬುಲೋಟು ಇದೆ, ರಾಜ್ ಜಾಸ್ತಿ ಇದೆ, ಮಿಕ್ಸಲ್ಲಿ ಹೇಗೆ ಇದೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ವ. ಈ ರೀತಿ ಇರುತ್ತೆ ಒಂದೊಂದು ಬಾಕ್ಸು. ಈ ರೀತಿ ಎತ್ಕೊಬಿಡ್ತೀನಿ, ಯಾಕೆಂದರೆ ನಾನು ಸೀರೆ ಕುಚ್ಚು ಹಾಕೋದ್ರಿಂದ ನನಗೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇದರಲ್ಲಿ ನೋಡಿ, ಇದು ಚಾಂದ ತಾರ ಅಂತ ಬರುತ್ತೆ. ಇದು ಎಂಬ್ರಾಯ್ಡ್ರಿಗೆ ಅಂತಲೇ ಇರೋದು. ಇದೂ ಪರವಾಗಿಲ್ಲ, ಇದು ತುಂಬ ಚೆನ್ನಾಗಿದೆ. ನೋಡಿ, ಈ ರೀತಿ ಇರುತ್ತೆ. ನೀವೇನಾದರೂ ತೊಗೋಬೇಕು ಅಂದರೆ ನೋಡಿ, ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಶಾಪಲ್ಲಿ ಕೇಳಿ ನೋಡಿ ತೊಗೊಳ್ಳಿ. ಇದು ಎಂಬ್ರಾಯ್ಡ್ರಿಗೆ ಅಂತ ಇರುವಂಥ ಥ್ರೆಡ್ಡು. ಇದೂ ಚೆನ್ನಾಗಿ ಬರುತ್ತೆ. ನಾನು ಜಾಸ್ತಿ ನೋಡಿ ಈ ರೀತಿ ಕುಚ್ಚಿಗೆ ಅಂತ ತಂದಿರ್ತೀನಿ ಅಲ್ವಾ, ಇದರಲ್ಲೇ ಮ್ಯಾಚಿಂಗ್ ಮಾಡ್ಕೊಳ್ಳೋದು ನಾನು ಜಾಸ್ತಿ. ಇದೇನು ಕಂಪ್ನಿ ಇರುತ್ತೋ ಗೊತ್ತಿಲ್ಲ, ಕೆಲವೊಂದು ಸಲ ಯಾಕೆಂದರೆ ನಾವಿರೋ ಪ್ಲೇಸಲ್ಲಿ ಅಷ್ಟು ಮೆಟೀರಿಯಲ್ಸ್ಗಳು ಸಿಗದೇ ಇರೋ ಕಾರಣ ನಾನು ಒಂದು ಸಲ ಹೀಗೆ ಸಿಟಿಗೆ ಹೋದಾಗ ತೊಗೊಬಂದು ಇಟ್ಕೊಳ್ತೀನಿ. ನಾವು ಪದೇ ಪದೇ ಹೋಗೋದಕ್ಕಾಗೋದಿಲ್ಲ, ದೂರ ಇದೆ. ಅದಕ್ಕೋಸ್ಕರ ನಾನು ಕುಚ್ಚಿಗೆಲ್ಲ ಬೇಕು ಅಂತ ಎಲ್ಲ ಕಲರ್ಸು ಈಗ ಇಷ್ಟೇ ಅಲ್ಲ, ಇನ್ನೂ ತುಂಬ ಇದೆ. ಅದು ಸದ್ಯಕ್ಕೆ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ, ರಾಜ್ ಕಂಪ್ನಿನೇ ನನ್ನ ಹತ್ರ ಜಾಸ್ತಿ ಇರೋದು. ಬುಲೋಟು ಇದೆ, ಅದು ಇದೆ, ಮಧ್ಯದಲ್ಲಿ ಮಿಕ್ಸ್ ಇದೆ. ಯಾಕೆಂದರೆ ನಮಗೆ ಯಾವ ಕಲರ್ ಬೇಕು ಆ ಕಲರು ಸಿಗದೇ ಇರೋ ಕಾರಣ ಎಲ್ಲ ಕಂಪ್ನಿಲೂ ತೊಗೋಬೇಕಾಗುತ್ತೆ. ಮತ್ತು ಕ್ಯಾನ್ವಾಸ್ ಬಗ್ಗೆ ಸ್ವಲ್ಪ ಜನಕ್ಕೆ ಡೌಟ್ ಇದೆ, ಅದನ್ನು ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟು ಕ್ಲಾಸಿಗೆ ಹೋಗೋಣ. ಸ್ಕಿಪ್ ಮಾಡಿಬಿಡಿ, ನೋಡ್ಕೊಳ್ಳಿ, ನಿಮಗೂ ಯೂಸ್ ಆಗುತ್ತೆ. ಕ್ಯಾನ್ವಾಸಲ್ಲೂ 3-4 ಥರ ಇರುತ್ತಂತೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ನೋಡಿ, ಸ್ಟಾರ್ಟಿಂಗ್ ಪಾಯಿಂಟು ನಾನು ಕಲಿವಾಗ ಕ್ಯಾನ್ವಾಸ್ ಕೊಡಿ ಅಂತ ಹೇಳಿದ್ರೆ ಈ ರೀತಿ ಗಟ್ಟಿ ಕ್ಯಾನ್ವಾಸ್ ಕೊಟ್ಬಿಟ್ಟಿದ್ರು ಅವರು. ನೋಡಿ, ಇದು ಏನಂದರೆ ಪ್ರಾಬ್ಲಮ್ಮು, ನೋಡಿ ಹಿಂಗೆ ಒಂದು ಸೈಡು ಬರುತ್ತೆ, ಇನ್ನೊಂದು ಸೈಡು ಬರೋದಿಲ್ಲ, ಅಷ್ಟು ಈಸಿಯಾಗಿ ಬರೋದಿಲ್ಲ. ಫುಲ್ಲು ಟೈಟಾಗಿ ಹೇಳಿದ್ರೆ ಹೇಗೆ ಬೇಕಾಗಿ ಬರುತ್ತೆ. ಇದು ಗಟ್ಟಿ ಕ್ಯಾನ್ವಾಸು, ಇದನ್ನು ಯೂಸ್ ಮಾಡಬೇಡಿ. ಇದು ನಾನು ತಂದಿದ್ದಕ್ಕೆ ಈಗ ನಿಮಗೆ ಟ್ರೈನಿಂಗ್ ಕ್ಲಾಸಲ್ಲಿ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಈಗ ನಿಮಗೆ ಟ್ರೈನಿಂಗ್ ಕೊಡ್ತಿದ್ದೀನಲ್ವಾ, ಆ ಕ್ಲಾಸಿಗೆ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಖಾಲಿ ಆಯಿತು, ಇನ್ನೊಂದು ಸ್ವಲ್ಪ ಇರೋದು. ಇದನ್ನು ಈ ಥರ ತೊಗೊಳ್ಬೇಡಿ, ಹೇಳ್ತೀನಿ ನೋಡಿ. ಈ ಥರ ಇರುತ್ತೆ. ನಾನು ತುಂಬ ದಿನ ಆಯಿತು ತೊಗೊಂಡು, ಇನ್ನೊಂದು ಸ್ವಲ್ಪ ಇದೆ, ಖಾಲಿ ಆಗೋದಕ್ಕಾಗಿದೆ. ನೋಡಿ, ಈ ರೀತಿ ತೆಳುವಾಗಿ ಇರುತ್ತೆ ಇದು. ನೋಡಿ, ಈ ರೀತಿ ಇರುತ್ತೆ. ಇದು ನೋಡಿ, ಇದು ಮಂದ ಇದೆ, ಕಾಣಿಸ್ತಿದೆಯಲ್ವಾ. ಇದು ಒಂದು ಸೈಡ್ ಅಷ್ಟೇ ಹೀಗೆ ಬರೋದು. ಇನ್ನು ಈ ಕಡೆ ಎಳಿತೀವಿ ಅಂದರೆ ಬರೋಲ್ಲ. ಕಷ್ಟಪಟ್ಟು ಈ ಥರ ಹೇಳಿದ್ರೆ ಹೆಂಗೆ ಬೇಕಾ ಕಟ್ಟಾಗುತ್ತೆ. ಇನ್ನು ಇದಿದೆ ಅಲ್ವಾ, ಇದು ನೋಡಿ, ಈ ಸೈಡಿಂದ ಎಳೆದ್ರೂ ಬರುತ್ತೆ, ಈ ಸೈಡಿಂದ ಎಳೆದ್ರೂ ಬರುತ್ತೆ, ಎಲ್ಲ ಸೈಡೂ ಬರುತ್ತೆ. ಇದನ್ನು ತೊಗೋಬೇಕು ನಾವು. ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀವಿ ಬ್ಲೌಸಿಗೆ ಅಂದರೆ ಈ ಥರ ಪೇಪರ್ ಕ್ಯಾನ್ವಾಸನ್ನು ತೊಗೋಬೇಕು. ಏಕೆಂದರೆ ವರ್ಕ್ ಆದಮೇಲೆ ನಾವು ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ನೋಡ್ಕೊಳ್ಳಿ, ಪೇಪರ್ ಕ್ಯಾನ್ವಾಸ್ ಅಂತ ಕೇಳಿ ಕೊಡ್ತಾರೆ. ಇದನ್ನೆಲ್ಲ ನಾವು ಬ್ಲೌಸಿಗೆ ವರ್ಕ್ ಮಾಡುವಾಗ ಕಂಪಲ್ಸರಿ ಹಾಕಲೇಬೇಕು, ಇಲ್ಲಾಂದರೆ ಫಿನಿಶಿಂಗ್ ನಿಜವಾಗ್ಲೂ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈಗ ತಾನೇ ಹೊಸಬ್ರಿಗೆ ಇದ್ರ ಬಗ್ಗೆ ತಿಳ್ಕೊಂಡಿರಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಪೇಪರ್ ಕ್ಯಾನ್ವಾಸನ್ನು ತೊಗೋಬೇಕು ವರ್ಕ್ ಮಾಡುವಾಗ ಫ್ರೇಮ್ ಕೆಳಗಡೆ ಹಾಕೊಳ್ಳೋದಕ್ಕೆ. ಮತ್ತು ಈಗ ತಾನೇ ಸ್ಟಾರ್ಟಿಂಗ್ ಈಗ ಕಲಿತಿದ್ದೀರಿ ಮಿಷಿನ್ ತೊಗೊಂಡು ಅನ್ನೋರು ನ್ಯೂಸ್ ಪೇಪರನ್ನು ಯೂಸ್ ಮಾಡಿ. 4th ಕ್ಲಾಸಲ್ಲೆಲ್ಲ ಹೇಳಿದ್ದೀನಿ. ಫಸ್ಟು ಕ್ಲಾಸು ಟ್ರೈನಿಂಗ್ ಕೊಟ್ಟಿರೋದೇ ನಾನು ನ್ಯೂಸ್ ಪೇಪರಲ್ಲಿ. ಬಟ್ಟೆನ ಫ್ರೇಮ್ನ ಕೊಟ್ಟಿಲ್ಲ ನಾನು. ಫಸ್ಟು ನ್ಯೂಸ್ ಪೇಪರ್ಗೆ ಥ್ರೆಡ್ಡನ್ನು ಹಾಕೊಳ್ಳದೆ ಹಾಗೆ ಸೂಜಿಲಿ ನೀವು ವರ್ಕನ್ನು ಈ ಥರ ಎಲ್ಲ ಮೂವ್ಮೆಂಟ್ ಮಾಡಬೇಕು ಅಂತಲೇ ಹೇಳ್ಕೊಟ್ಟಿರೋದು. ನೆಕ್ಸ್ಟು ಇದನ್ನು ಕ್ಯಾನ್ವಾಸನ್ನು ಯೂಸ್ ಮಾಡಬೇಡಿ, ಪೇಪರನ್ನು ಕೆಳಗಡೆ ಇಟ್ಕೊಂಡು ಸ್ಟಾರ್ಟಿಂಗು ಕಲ್ತ್ಕೊಳ್ಳಿ. ಪೇಪರಲ್ಲಿ ಇದು ಮಾಡಿಕೊಂಡು ಸ್ವಲ್ಪ ನಿಮಗೆ ಕಲಿತಾ ಇದ್ದೀರಿ, ಇದು ಚೆನ್ನಾಗಿ ಬರ್ತಾ ಇದೆ ಅನ್ನುವಾಗ ಕ್ಯಾನ್ವಾಸನ್ನು ಯೂಸ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ಗೆಲ್ಲ ಮಾಡ್ತೀವಿ ಅನ್ನುವಾಗ ಕಂಪಲ್ಸರಿ ಕ್ಯಾನ್ವಾಸ್ ಹಾಕಲೇಬೇಕು. ಮತ್ತು ಮರ್ತಿದ್ದೆ ಫ್ರೆಂಡ್ಸ್, ಕೆಲವು ಬಟ್ಟೆ ಪಿಂಚ್ಕೊಳ್ಳೋ ಬಟ್ಟೆ ಆಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿರಲ್ಲ, ಅಂಥ ಬಟ್ಟೆಗೆ ಏನು ಮಾಡಬೇಕಾಗುತ್ತೆ ನಾವು, ಇದೇನಿದೆ ಇದನ್ನು ನಾವು ಡಬ್ಬಲಲ್ಲಿ ಹಾಕೋಬೇಕಾಗುತ್ತೆ. ಈ ಥರ 2 ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಮಂದ ಮಾಡಿಕೊಂಡು ಡಬಲಲ್ಲಿ ಹಾಕೋಬೇಕಾಗುತ್ತೆ. ಬ್ಲೌಸ್ಗಳು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಬ್ಲೌಸ್ ಏನಾದ್ರು ಅದು ಜಾಸ್ತಿ ಪಿಂಚ್ಕೊಳ್ಳೋದು ಈ ಥರ ಐತೆ ಇರುತ್ತೆ ಅಲ್ವಾ, ಕ್ವಾಲಿಟಿ ಕಮ್ಮಿ ಇರೋದು, ಅಂಥದಕ್ಕೆಲ್ಲ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಹಾಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾನ್ವಾಸ್ ಏನಕ್ಕೆ ಹಾಕ್ತಾರೆ ಅಂದರೆ ವರ್ಕು ಫಿನಿಶಿಂಗ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಹಾಕೋದು.
ಇಷ್ಟು ಗೊತ್ತಾಯಿತು ಅನ್ಕೋತೀನಿ ಬಿಗಿನರ್ಸ್ಗಳಿಗೆ. ಹಾಗೆ ಈಗ ತಾನೇ ಕಲಿತಾ ಇರೋರಿಗೆ ಇದೊಂದು ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ ಗೊತ್ತಿರೋರು. ಹಾಗೆ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನನ್ನು. ಏನಾದರೂ ತಪ್ಪಾಗಿ ಏನಾದರೂ ಮಾಹಿತಿ ಕೊಟ್ಟಿದ್ರೆ, ನನಗೆ ತಿಳಿದೇ ಇರೋದು ಏನಾದರೂ ಹೇಳಿದರೆ ನೋಡಿ, ಈ ರೀತಿ ನೀವು ಈಗ ತಾನೇ ಕಲಿತಾ ಇರೋರು ನ್ಯೂಸ್ ಪೇಪರ್ನ ಕೆಳಗಡೆ ಇಟ್ಕೊಂಡು ಈ ರೀತಿ ಆಫನ್ನು ತೊಗೊಳ್ಳಿ. ಆಫ್ ತೊಗೊಂಡು ಈ ರೀತಿ ನ್ಯೂಸ್ ಪೇಪರ್ನ ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಬಟ್ಟೆ ಫಿಕ್ಸ್ ಮಾಡಿರ್ತೀರಿ ಅಲ್ವಾ, ಈ ರೀತಿ ರಿಂಗನ್ನು ಇಟ್ಕೊಂಡು ವರ್ಕ್ ಮಾಡಿ. ಕೆಳಗಡೆ ನ್ಯೂಸ್ ಪೇಪರ್ ಇಟ್ಕೊಳ್ಳಿ. ಇಲ್ಲ ಕ್ಯಾನ್ವಾಸ್ ಇದೆ ಅನ್ನೋದಾದರೆ, ನಿಮ್ಮ ಹತ್ರ ಕ್ಯಾನ್ವಾಸ್ ಇದೆ ಅನ್ನೋದಾದರೆ ಈ ರೀತಿ ಕ್ಯಾನ್ವಾಸನ್ನು ಇಟ್ಕೊಂಡು ನೀವು ರಿಂಗು ಎಷ್ಟು ದೊಡ್ಡ ತೊಗೊಂಡಿರ್ತೀರಿ, ಎಷ್ಟು ಚಿಕ್ಕ ತೊಗೊಂಡಿರ್ತೀರಿ ನೋಡಿಕೊಂಡು ಅಷ್ಟಕ್ಕೆ ಕಟ್ ಮಾಡಿಕೊಂಡು ಈ ರೀತಿ ಕ್ಯಾನ್ವಾಸನ್ನು ಕೆಳಗೆ ಇಟ್ಕೊಂಡು ಈ ರೀತಿ ವರ್ಕನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಷ್ಟು ಡೌಟ್ ಇರೋರಿಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಬೇಗ ಬೇಗ ಮಾತಾಡ್ತಿದ್ದೀನಿ, ಏಕೆಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ. ಓಕೆ, ಇಷ್ಟು ಗೊತ್ತಾಯ್ತಲ್ವಾ? ನೀವು ಸ್ಟಾರ್ಟಿಂಗ್ ಈಗ ತಾನೇ ಕಲಿತಿದ್ದೀವಿ ಅನ್ನೋರು ಆರಾಮಾಗಿ ಥ್ರೆಡ್ಡನ್ನು ರಿಮೂವ್ ಮಾಡಿಕೊಂಡು ನೂಲೆಲ್ಲ ತೆಗೆದುಬಿಟ್ಟು ಬರೀ ಸೂಜಿಲಿ ನೀವು ಹೇಳ್ಕೊಟ್ಟಿದ್ದೀನಿ ನಾನು. ನೋಡಿಲ್ಲ ಅಂದರೆ ದಯವಿಟ್ಟು ಹಿಂದೂ ಕ್ಲಾಸ್ಗಳನ್ನ ನೋಡ್ಕೊಳ್ಳಿ ಬಿಗಿನರ್ಸ್ಗಳು. ಈ ರೀತಿ ಏನಾದ್ರೂ ಹೀಗೆ ಬರ್ಕೊಂಡು ನೀವು ಏನಾದ್ರೂ ಬರೀರಿ, ನಿಮ್ಮ ಇಷ್ಟ. ನಿಮಗೆ ಏನು ಡಿಸೈನ್ ಬೇಕು ಅದನ್ನು ಬರ್ಕೊಳ್ಳಿ, ಸ್ಟ್ರೈಟ್ ಬರ್ಕೊಳ್ಳಿ. ಎಲ್ಲ ಹೇಳ್ಕೊಟ್ಟಿದ್ದೀನಿ ನಾನು. ಹಳೆ ಕ್ಲಾಸ್ ನೋಡಿ, ಮಾಹಿತಿಗಳು ಈಗ ತಾನೇ ಕಲಿತಿರೋರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಹಳೆ ವೀಡಿಯೋಸ್ಗಳನ್ನ ಎಲ್ಲದನ್ನು ನೋಡಿ, ಅದರಲ್ಲಿ ಎಲ್ಲದರಲ್ಲೂ ಒಂದೊಂದು ರೀತಿ ಟಿಪ್ಸನ್ನು ಕೊಟ್ಟಿದ್ದೀನಿ. ಓಕೆ, ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ರಾಲ್ಸನ್ ಮಿಷಿನ್ಗೆ 14 ಅಥವಾ 11ನೇ ನಂಬರ್ ಸೂಜಿನ ನಾನು ಯೂಸ್ ಮಾಡೋದು. ನೋಡಿ, ಈ ರೀತಿ ಹಾಕೊಂಡಿದ್ದೀನಿ. ಒಂದು ಲೈನನ್ನು ಹಾಕೊಂಡು ಬಾಲ್ ಚೈನನ್ನು ಆಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಬಾಲ್ ಚೈನ್ ಹೇಗೆ ಅಟ್ಯಾಚ್ ಮಾಡೋದು ಮತ್ತು ಸ್ಟೋನ್ ಚೈನ್ ಹೇಗೆ ಅಟ್ಯಾಚ್ ಮಾಡೋದು, ನಾವೆಲ್ಲ ಬ್ಲೌಸ್ ನೆಕ್ಕಿಗೆಲ್ಲ ಮಾಡ್ತೀವಲ್ವಾ, ಈ ಥರ ಥ್ರೆಡ್ಡಿಂದ ಲೋಡಿಂಗ್ ಸ್ಟಿಚ್ಚನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಇವತ್ತು ನೋಡಿ ಹಾಗೆಯೇ ಸಿಂಪಲ್ಲಾಗಿ ಒಂದು ಡಿಸೈನನ್ನು ತೋರಿಸ್ಕೊಡ್ತೀನಿ. ರೀತಿ ಹೀಗೆ ಸ್ಟಾರ್ಟಿಂಗಲ್ಲಿ ಒಂದು ಚುಕ್ಕಿನ ಇಟ್ಕೊಳ್ಳಿ. ಅದಾದಮೇಲೆ ನೋಡಿ ಒಂದೂವರೆಗೆ ಒಂದು ಚುಕ್ಕಿ ಹೀಗೆ ಕರೆಕ್ಟಾಗಿ ನೋಡಿಕೊಂಡು ಒಂದೂವರೆಗೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಅಲ್ಲಿ ಏನು ಮಾರ್ಕ್ ಮಾಡಿರ್ತೀರಿ ಅಲ್ಲಿಗೆ ಈ ರೀತಿ ನೀವು ಬಿಗಿನರ್ಸ್ಗೆ ಗೊತ್ತಾಗಲಿ ಅಂತ ನಾನು ಈ ಥರ ಮೆಥಡ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಈ ಥರ ರೌಂಡ್ಗಳು ಮಾಡ್ಕೋಬೇಕು ಅಂದರೆ ಒಂದು ಸ್ಕೇಲ್ ಬರುತ್ತೆ, ತೋರಿಸ್ತೀನಿ ನಾನು ಮೊದಲು ಕ್ಲಾಸಲ್ಲಿ. ನಾನು ತೊಗೊಂಡಿಲ್ಲ, ನಿಮಗೆ ತೋರಿಸ್ಬೇಕು ಅಂದರೆ ನಾನು ತೊಗೊಂಡೇ ತೋರಿಸ್ಬೇಕಾಗುತ್ತೆ. ಸ್ಕೇಲ್ ಬರುತ್ತೆ ನೋಡಿ, ಆಲ್ರೆಡಿ ನಾನು ಈ ಥರ ಸ್ಕೇಲನ್ನು ತೋರಿಸಿದ್ದೆ ನಿಮಗೆ ಕರುವು ಬರೋ ಹಾಗೆ. ಇನ್ನೊಂದು ಸ್ಕೇಲ್ ಬರುತ್ತೆ, ಅದು ರೌಂಡ್ ಶೇಪ್ ಇರುತ್ತೆ, ಚಿಕ್ಕದು ರೌಂಡ್ಗಳಿರುತ್ತೆ. ಅದನ್ನು ತೊಗೊಂಡ್ರೆ ನಾವು ಈ ಥರ ಮಾಡುವಾಗ ಚಿಕ್ಕ ಸೈಜು ದೊಡ್ಡ ಸೈಜಲ್ಲೆಲ್ಲ ಮಾಡ್ಕೋಬೋದು. ಈ ಸ್ಕೇಲನ್ನು ತೊಗೊಳ್ಳಿ, ನಾನು ತೋರಿಸಿದ್ದೀನಿ ಓದ್ ಕ್ಲಾಸಲ್ಲೆಲ್ಲ. ನೋಡಿಲ್ಲದೆ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ. ಈ ಥರ ಕರು ಶೇಪು ಹಾಕೋಬೋದು. ನೋಡಿ, ವಿ ಶೇಪು ಇದೆ, ಸ್ಟ್ರೈಟು ಇದೆ ಮತ್ತು ರೌಂಡು ಇದೆ. ಈ ಥರ ಎಲ್ಲ ಇರುತ್ತೆ. ಇದರಲ್ಲೂ ತುಂಬ ಯೂಸ್ ಆಗುತ್ತೆ ವರ್ಕ್ ಮಾಡೋರಿಗೆ. ಈ ಥರ ಸ್ಕೇಲು ಆನ್ಲೈನಲ್ಲೂ ಎಲ್ಲ ಸಿಗುತ್ತೆ, ನೋಡಿಕೊಂಡು ತೊಗೊಳ್ಳಿ. ನೋಡಿ, ಈ ರೀತಿ ಮಾಡ್ಕೋಬೋದು. ನೀವು ಈಗ ತಾನೇ ಸ್ಟಾರ್ಟಿಂಗು ಕಲಿತಾ ಇದ್ದೀರಿ ಅಂದರೆ ನೋಡಿ, ಈ ರೀತಿ ಬೇಕಾದ್ರೆ ಈ ರೀತಿ ಇದನ್ನು ಇಟ್ಕೊಂಡು ನೀವು ರೌಂಡ್ ಹಾಕ್ಕೊಂಡು, ಯಾಕೆಂದರೆ ಸ್ಟಾರ್ಟಿಂಗು ಸ್ವಲ್ಪ ದೊಡ್ಡದಾಗೇ ಮಾಡಿ ಕಲಿಬೇಕು, ಹಾಗಾಗಿ ಅದನ್ನು ಸಹ ಯೂಸ್ ಮಾಡಿಕೊಂಡು ರೌಂಡ್ ಮಾಡ್ಕೊಂಡು ಕಲೀರಿ. ನಾನಿಲ್ಲಿ ಹಾಗೆಯೇ ಕೈಯಲ್ಲೇ ಸುಮ್ಮನೆ ಒಂದು ಅಂದಾಜಲ್ಲಿ ಹಾಕೊಳ್ತಾ ಇದ್ದೀನಿ. ಒಂದೂವರೆ ಇಂಚಿಗೆ ನೋಡಿಕೊಂಡು ಹಾಕೊಳ್ತಾ ಇದ್ದೀನಿ. ಈ ಥರ ಏನಕ್ಕೆ ಈ ಥರ ಹಾಕೊಳ್ತಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಕಾಣಿಸ್ತಾ ಇದೆಯಾ? ಓಕೆ, ನೋಡಿ, ಇದನ್ನು ಸ್ವಲ್ಪ ಲೆಂತಾಗೂ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗೂ ಮಾಡ್ಕೋಬೋದು. ನೋಡಿ, ಇದು ಸೆಂಟರಲ್ಲಿ ಈ ರೀತಿ ಹಾಕ್ಕೊಂಡು ಈ ರೀತಿ ಮೂರು ಬಟನ್ಗಳನ್ನ ಇಡ್ತಾ ಇದ್ದೀನಿ. ಇದ್ರ ಶೇಪು ಎಷ್ಟು ಚೆನ್ನಾಗಿ ಬರುತ್ತೆ, ಇದ್ರ ಲುಕ್ಕು ಫೈನಲ್ ಆಗಿ ಹೇಗೆ ಬರುತ್ತೆ ಅಂತ ನೋಡಿ. ಈಗ ತಾನೇ ಕಲಿತಾ ಇರೋರಿಗೆ ಇದು ಒಂದು ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥ ಡಿಸೈನು. ನೀವು ಈ ರೀತಿನಾದರೂ ಹಾಕೋಬೋದು, ಇಲ್ಲಾಂದರೆ ನಾನು ಫ್ಲವರ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಆ ರೀತಿನಾದರೂ ಹಾಕೋಬೋದು. ನಾನಿವತ್ತು ಈ ರೀತಿಯೇ ತೋರಿಸ್ಕೊಡ್ತೀನಿ ನಿಮಗೆ.
ಈ ಟೈಪು ಬಟನ್ ರೀತಿ ಹಾಕೊಳ್ಳಿ. ಇದು ಫಿನಿಶಿಂಗ್ ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ತೋರಿಸ್ತೀನಿ. ಈ ಥರ ಎಲ್ಲ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ಫ್ಲವರ್ ಟೈಪ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಬರುತ್ತೆ ಅಂತ ನಿಮಗೆ ಫೈನಲ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಕೊನೆ ತನಕ ನೋಡಿ. ಈಗ ನಾನು ಥ್ರೆಡ್ಡನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈ ರೀತಿ ನೋಡಿ ಎಷ್ಟು ನೀಟಾಗಿ ಬಂತು ಅಲ್ವಾ. ಈ ರೀತಿ ನೋಡಿ ಸಿಂಪಲ್ಲಾಗಿ, ಏನು ಜಾಸ್ತಿ ಗ್ರ್ಯಾಂಡಾಗಿ ಆಗ್ತಿದ್ರು ಈ ರೀತಿ ಸಿಂಪಲ್ಲಾಗಿ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಇಷ್ಟಕ್ಕೆ ಮುಗಿಲಿಲ್ಲ ಈ ಡಿಸೈನು. ಈಗ ನಾವು ಈ ಬಟನ್ ಏನು ಮಾಡಿದ್ದೀವಿ ಅದಕ್ಕೆ ಔಟ್ಲೈನನ್ನು ಕೊಡೋಣ. ನೋಡಿ ಈ ರೀತಿ ನೀವು ಜರಿ ಥ್ರೆಡನ್ನು ಹಾಕ್ಕೊಂಡು ಈಗ ಇದಕ್ಕೆ ಔಟ್ಲೈನನ್ನು ಕೊಡ್ತಾ ಹೋಗಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಔಟ್ಲೈನನ್ನು ಕೊಡ್ತಾ ಹೋಗಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಈ ಥ್ರೆಡ್ಗಳು ಏನಿರುತ್ತೆ ಎಲ್ಲನೂ ನೀಟಾಗಿ ರಿಮೂವ್ ಮಾಡಬೇಕು. ಮತ್ತು ಇನ್ನೊಂದು ವಿಷಯ ಏನಂದರೆ,
ಯಾರಾದರೂ ಟೈಲರ್ಸ್ಗಳು ನೋಡ್ತಾ ಇದ್ದರೆ ಈ ರೀತಿ ಆದಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಯಾಕೆಂದರೆ ಟೈಲರ್ಸ್ಗಳಿಗೆ ಈ ಥರ ಕಲ್ತ್ಕೊಂಡ್ರೆ ಬೆನಿಫಿಟ್ ಜಾಸ್ತಿ ಇದೆ. ಯಾಕೆಂದರೆ ಪೂರ್ತಿ ನಾವೇ ಒಂದು ಬ್ಲೌಸು, ಸೀರೆ ಮತ್ತು ವರ್ಕು ಎಲ್ಲನೂ ತೊಗೊಳೋದ್ರಿಂದ ನಮಗೇ ಈ ಥರ ವರ್ಕು ಇನ್ನೊಬ್ರು ಕೈಲಿ ಕೊಟ್ಟು ಮಾಡಿಸಿದ್ರೆ ನಮಗೆ ಪ್ರಾಫಿಟ್ ಕಮ್ಮಿ ಇರುತ್ತೆ. ಅದೇ ನಾವೇ ಮಾಡ್ಕೊಂಡು ಹಾಕೊಡ್ತೀವಿ ಅಂದರೆ ಅದ್ರ ದುಡ್ಡು ನಮ್ಗೆ ಉಳಿಯುತ್ತೆ. 500 ರೂಪಾಯಿಂದ 700, 800, 1000 ಗಟ್ಟಲೆ ಇರುತ್ತೆ. ಅದನ್ನು ಅವರು ಕೊಡೋ ಬದಲು ಈ ರೀತಿ ಮಾಡಿಕೊಂಡ್ರೆ ಅದು ನಮಗೆ ಉಳಿತಾಯ ಆಗುತ್ತೆ. ಅದಕ್ಕೋಸ್ಕರ ಟೈಲರ್ಗಳನ್ನು ಸಹ ಈ ರೀತಿ ಕಲ್ತ್ಕೊಳ್ಳಿ. ನೀವೇನಾದರೂ ವರ್ಕ್ ಕಲಿತಿರೋರಾದರೆ ಈ ವರ್ಕನ್ನು ಕಲ್ತ್ಕೊಂಡು ಆಮೇಲೆ ಟೈಲರಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ರೀತಿ ವರ್ಕ್ ಕಲಿತಾಗ ಬರೀ ವರ್ಕ್ ಮಾಡೋ ಬದಲು ಬಟ್ಟೆ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಂಡ್ರೆ ತುಂಬ ನೀಟಾಗಿ ನೋಡಿ ಕಾಣಿಸ್ತಿದೆಯಾ, ಈ ರೀತಿ ಬರುತ್ತೆ. ಸಿಂಪಲ್ ಆಗಿದ್ರೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ, ಈ ರೀತಿ ಕಾಣಿಸುತ್ತೆ. ಈ ರೀತಿ ಸಿಂಪಲ್ಲಾಗಿ ನೀವು ಆದಷ್ಟು ಟ್ರೈ ಮಾಡಿ ನೋಡಿ. ಇಲ್ಲಿ ಏನಿಲ್ಲ, ಒಂದು ಫ್ಲವರು, ಲೀಫು ಇಷ್ಟೇ ಕ್ರಿಯೇಟ್ ಮಾಡಿಕೊಂಡು ಡಿಸೈನ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಸ್ಟೋನ್ ಚೈನ್, ಬಾಲ್ ಚೈನ್ ಹೇಗೆ ಹಾಕೋದು ಅಂತ ನಾನು ಹೇಳ್ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಸ್ಟೋನ್ ಚೈನ್, ಬಾಲ್ ಚೈನ್ ಮತ್ತು ಲೋಡಿಂಗ್ ಸ್ಟಿಚ್ಚು ಇಷ್ಟನ್ನು ಕಲಿಸ್ಕೊಡ್ತೀನಿ. ಯಾಕೆಂದರೆ ಇಲ್ಲಿ ನೆಕ್ಕಿಗೆ ಮೇನ್ ಬೇಕಾಗಿರೋದೇ ಅದು. ಅದರಿಂದ ನಾನು ನೀಟಾಗಿ ಹೇಳ್ಕೊಡ್ತೀನಿ. ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕಲ್ತ್ಕೊಳ್ಳಿ. ಈ ನೆಕ್ಸ್ಟ್ ಕ್ಲಾಸನ್ನು ಮಿಸ್ ಮಾಡ್ಕೋಬೇಡಿ. ಹಾಗೆಯೇ ಈ ಕ್ಲಾಸಲ್ಲಿ ಹೇಳ್ಕೊಟ್ಟಿರೋದನ್ನು ನೋಡ್ಕೊಳ್ಳಿ. ಹಾಗೆ ನಿನ್ನೆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಕೆಳಗಡೆ ಕ್ಯಾನ್ವಾಸ್ ಹಾಕಲೇಬೇಕಾ ಅಂತ. ಹೌದು, ಹಾಕಲೇಬೇಕು. ಅದಕ್ಕೆ ನಾನು ಇವತ್ತು ಕ್ಯಾನ್ವಾಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದು ನಿಮಗೆ. ಈ ರೀತಿ ವರ್ಕ್ ಹಾಕುವಾಗ ಕೆಳಗಡೆ ನಾವು ಕ್ಯಾನ್ವಾಸ್ ಅಥವಾ ಪೇಪರನ್ನು ಹಾಕೋಬೇಕು. ಬಟ್ಟೆಗೆ ಮಾಮೂಲಿ ಬ್ಲೌಸ್ಗಳಿಗೆಲ್ಲ ವರ್ಕ್ ಮಾಡ್ತೀವಿ ಅಂದಾಗ ಕ್ಯಾನ್ವಾಸ್ ಕಂಪಲ್ಸರಿ ಹಾಕಲೇಬೇಕು. ಈ ರೀತಿ ಟ್ರೈನಿಂಗಿಗೆ ಮಾಡ್ತೀವಿ ಅಂದಾಗ ನೀವು ನ್ಯೂಸ್ ಪೇಪರ್ನ ಡಬಲ್ ಫೋಲ್ಡ್ ಅಥವಾ ಸಿಂಗಲ್ ಫೋಲ್ಡಲ್ಲಿ ಹಾಕೊಂಡ್ರೂ ನಡೆಯುತ್ತೆ. ಹಾಕೊಂಡು ಪ್ರಾಕ್ಟೀಸ್ ಮಾಡಿಯಪ್ಪ. ಹೀಗೆ ಯಾರಿಗಾರು ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ಕೇಳಿ, ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಈ ರೀತಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.